ಅವ್ರು ಹೇಳ್ತಿದ್ದಾರೆ ವಿದ್ಯಾಭ್ಯಾಸ ಆದಮೇಲೆ ಕಾಶಿಗೆ ಹೋಗಿ ಅಲ್ಲಿ ಎಕ್ಸಾಮ್ ಕೊಡಬೇಕು. ಪಂಡಿತರೆಲ್ಲ ಅಲ್ಲಿ ಇರ್ತಾರೆ. ವಿದ್ಯೆ ಅಂದರೆ ಅವರವರ ವರ್ಣಕ್ಕೆ ತಕ್ಕಂತೆ ಯಾವ ವಿದ್ಯೆ ಬಂದಿರ್ಬೋದು. ಇಲ್ಲಿ ಅವ್ರು ಪಾಸ್ ಮಾಡಿ ಅವ್ರು ಉತ್ತೀರ್ಣತೆ ಆದರೆ ಅವರು ಬೇರೆ ಉದ್ಯೋಗ ಮಾಡೋದಕ್ಕೆ ಅರ್ಹತೆ ಬರುತ್ತೆ. ಅದಕ್ಕೋಸ್ಕರ ಅವ್ರ ವಿದ್ಯಾಭ್ಯಾಸ ಎಲ್ಲ ಆಗಿ ಅವರಿಗೆ ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ಅಲ್ಲಿ ನಾನು ವಿದ್ವತ್ತನ್ನು ಸಂಪಾದನೆ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನೀವು ಹೇಳಿ, ಕಾಶಿ ಯಾತ್ರೆಗೆ ಹೋಗಬೇಡಿ ಹೇಳಿ. ಕಾಶಿ ಯಾತ್ರೆಗೆ ಹೋಗಬೇಡಿ ಹೇಳಿ. ಸಾಲಂಕೃತಾಂ ಮಮ ಸುತಾಂ ಕನ್ಯಾಂ ದಾಸ್ಯಾಮಿ ತೇ ವರ ಪಾಣಿಂ ಗೃಹೀತ್ವಾ ಸಾ ಅಗ್ನಿಸ್ಥಂ ಗಚ್ಚಸ್ವ ಆಗಚ್ಚ ಮತ ಗೃಹಂ. ಒಳ್ಳೆಯ ಸಂಪ್ರದಾಯವಾಗಿ ಮಂಟಪದಲ್ಲಿ ಅಲಂಕೃತವಾಗಿ ಇಟ್ಟಿದ್ದೇವೆ. ತಾವು ದಂಪತಿ ಆಗಬೇಕು. ಒಂದು ಕನ್ಯೆಯನ್ನ ಸ್ವೀಕಾರ ಮಾಡಿ ತದನಂತರ ಕಾಶಿ ಯಾತ್ರೆಗೆ ಹೋಗಬೇಕು. ಬೇರೆ ಯಾವ್ದು ಬೇರೆ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಬರ್ತೀವಿ.